ಹಾಯ್ ಎಲ್ಲ ಹೆಂಗಿದ್ರಿ? ನಮ್ಮನೆ ಹೊಸ್ತು ಬಂತೆ. ಹೊಸ್ತಿಗೆ ಎಂಥ ಸ್ಪೆಷಲ್ ಕೇಂತ್ರ್ಯಾ? ಆಮ್ಟಿಕಾಯಿ ಗೊಜ್ಜು. ಇವತ್ತು ನಾನು ನಿಮಗೆ ಆಮ್ಟಿಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂದೇಳಿ ಹೇಳಿಕೊಡೋಕೆ ಬಂದಿದೆ. ಫಸ್ಟಿಗೆ ಸಂತಿ ಬದಿಗೆ ಹೋಗಿ ಆಮ್ಟಿಕಾಯಿ ಕಣ್ ತಗೊಬನ್ನಿ. ಕಡಿಗೆ ಅದನ್ನು ಲೈಕ್ ಮಾಡಿ ಚಂದ ಮಾಡಿ ತೊಳ್ಕೊಂಡು ಈ ನಮ್ಮನೆ ಜಜ್ಕಣಿ ಅಕ್ಕ. ಕಡಿಗೆ ಎಂಥ ಕೇಂತ್ರ್ಯಾ? ಹಾಗಲಕಾಯಿನ ಲೈಕ್ ಮಾಡಿ ತೊಳ್ಕೊಂಡು ಕಟ್ ಮಾಡ್ಕಣಿ ಅಕ್ಕ. ನಮ್ಮನೆ ಗಂಡು ಕಟ್ ಮಾಡ್ತೀಯ ಅಂತಿದ್ದಿತ್ತ. ಕಟ್ ಮಾಡಲಿ ಅಂದೇಳಿ ಬಿಟ್ಟೆ. ಹಾಗಲಕಾಯಿ ಕೈಯಲ್ಲ ಮರೆ, ಅದಕ್ಕೆ ಒಂಚೂರು ಉಪ್ಪು ಹಿಕ್ಕೊಂಡು ಸ್ವಲ್ಪ ಹೊತ್ತು ಇಟ್ಟದ್ದು. ಕಡಿಗೆ ಒಂದು ತೆಂಗಿನಕಾಯಿ ಒಡ್ದು ಅದನ್ನು ಲೈಕ್ ಮಾಡಿ ಗ್ರೇಡ್ ಮಾಡ್ಕಣಿ ಅಕ್ಕ. ಮಕ್ಕಳಿಗೆ ಇಕ್ಕಳಿದ್ರೆ ಮಾಡೋಕೆ ಹೋಯ್ಬೇಡಿ, ದೊಡ್ಡವ್ರ ಹೆಲ್ಪ್ ತಗೊಂಡು ಮಾಡಿ ಅಕ್ಕ. ಕಡಿಗೆ ಒಂದು ಈರುಳ್ಳಿ ಲೈಕ್ ಮಾಡಿ ಕಟ್ ಮಾಡ್ಕಣಿ. ಹಾಗಲಿಗೆ ಉಪ್ಪು ಹಾಕಿ ಕಲಸಿಟ್ರಿ ಅಲ್ಲ, ಆ ಹಾಗಲಕಾಯಿ ಲೈಕ್ ಮಾಡಿ ಎರಡೆರಡು ನೀರಾಗಿ ತೊಳ್ಕಣಿ. ಅದು ಕೈ ಅಂಶ ಎಲ್ಲ ಹೋತಕ್ಕ. ಇಲ್ಲಿ ಕಾಣಿ ಹೆಂಗೆ ಮಾಡ್ತಿದ್ದೆ ಹಾಗೆ ಮಾಡಿ. ಒಂದು 7-8 ಬೆಳ್ಳುಳ್ಳಿ ತಗೊಂಡು ಅದನ್ನು ಲೈಕ್ ಮಾಡಿ ಜಜ್ಕಣಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜಜ್ಜಿ ಇಟ್ಟದ್ದು ಬೆಳ್ಳುಳ್ಳಿ, ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಿ, ಫ್ರೈ ಮಾಡ್ಕಣಿ. ಕಡಿಗೆ ಲೈಕ್ ಹಾಗಲಕಾಯಿ ಹಾಕ್ಕೊಂಡು ಇನ್ನೊಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕಣಿ. ಕಡಿಗೆ ಲಾಸ್ಟಿಗೆ ನೀವು ಜಜ್ಜಿ ಇಟ್ಟದ್ದು ಆಮ್ಟಿಕಾಯಿ ಇತ್ತಲ್ಲ ನಮ್ಮದು ಮೇಯ್ನ್, ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ಅಕ್ಕ. ಆಮ್ಟಿಕಾಯಿ ಗೊಜ್ಜು ಅಂತ ಹೇಳ್ರಿ ಅಂತ ಸ್ವಲ್ಪ ಸಿಹಿ ಇರತ್ತೆ, ಖಾರ ಇರತ್ತೆ, ಹುಳಿ ಇರತ್ತೆ. ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡು ಲೈಕ್ ಮಾಡಿ ಬೇಯಿಸ್ಕಣಿ ಅಕ್ಕ ಇನ್ನೊಂದು ಸಲ. ಅದು ಆಚೆಗೆ ಬೇಯೋಕೆ ಬಿಟ್ಟಲ್ಲ, ಈಚೆಗೆ ನೀವು ಆಗಲೇ ಕಾಯಿ ತುರ್ಕೊಂಡಿರಲ್ಲ, ಅದಕ್ಕೆ ಒಂದು 4-5 ಚಮಚ ಸಬ್ಜಿ ಮಸಾಲ ಪೌಡರ್ ಅಂತೇಳಿ ಇತ್ತು. ನಿಮ್ಗೆ ಅದಲ್ಲಿ ಎಂತ ಅಂದೇಳಿ ಗೊತ್ತಿಲ್ಲ ಅಂತ ಹೇಳ್ರೆ ನನ್ನ ಚಾನಲನ್ನು ಆಲ್ರೆಡಿ ಪೋಸ್ಟ್ ಮಾಡಿದೆ. ಅದನ್ನು ನೀವು ಫಸ್ಟ್ ಕಣ್ಕೊಂಡು ಅದನ್ನು ಮಾಡಿ ಇಟ್ಕಣಿ. ಕಡಿಕೆ ಇದಕ್ಕೆ ಒಂದು 4-5 ಚಮಚ ಹಾಕ್ಕೊಂಡು ಅದನ್ನು ನೀವು ಮಿಕ್ಸ್ ಮಾಡ್ಕಣಿ. ಒಂದು ಟೇಸ್ಟ್ ಹೆಂಗಿತ್ತು ಅದನ್ನು ಕಣ್ಕೊಂಡು ನೀವು ಹಾಕ್ಕಣಿ. ಕೆಲವ್ರಿಗೆ ಖಾರ ಇಷ್ಟ ಇರುತ್ತೆ, ಕೆಲವ್ರಿಗೆ ಖಾರ ಇಷ್ಟ ಇರ್ಬೋದಿಲ್ಲ. ಹೊಸ್ತು ಅಂತ ಹೇಳ್ರಿ ಎಂತ ಹೊಯ್, ಆಮ್ಟಿಕಾಯಿ ಗೊಜ್ಜು ಇಲ್ದದು ಹೊಸ್ತೇ ಅಲ್ಲ. ಕಂಡ್ರೆ ಬಾಯಂಗೆ ನೀರು ಬತ್ತಿತ್ತಪ್ಪ. ಆಯ್ತಾಯ್ತು, ನಾನು ಟೇಸ್ಟ್ ಮಾಡೋಕೆ ಹೋತೆ. ನೀವು ಮನೆಗೆ ಮಾಡಿ ಟೇಸ್ಟ್ ಮಾಡಿ ಹೆಂಗಾಯ್ತು ಅಂದೇಳಿ ಕಮೆಂಟ್ ಮಾಡಿ ಅಕ್ಕ. ಫ್ರೆಂಡ್ಸಿಗೆ ಮನೆಯವರಿಗೆಲ್ಲ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಕ್ಕ.